ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈಂಡ್ ಮಿಂಗಲ್ ಚಾನಲ್. ಇವತ್ತು ನಾವು ಅಬಕಾಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಎಲ್ಲರೂ ಅಂದ್ಕೊಂಡಿರ್ತಾರೆ ಅಬಕಾಸ್ ಅಂದರೆ ತುಂಬ ಕಷ್ಟ, ಅದನ್ನು ಯಾರ ಕೈಲೂ ಅಂದರೆ ಕಲಿಯೋಕ್ಕೆ ಕಷ್ಟ ಆಗುತ್ತೆ, ಅದು ಬ್ರಹ್ಮವಿದ್ಯೆ ಥರ ಬೇಗ ಕಲಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ತುಂಬ ಅಂದ್ಕೊಂಡಿರ್ತಾರೆ. ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಅದು ಬ್ರಹ್ಮವಿದ್ಯೆ ಏನೂ ಅಲ್ಲ. ಕಲ್ತ್ಕೋಬೇಕು ಅನ್ನೋ ಮನಸ್ಸು ಹೊಂದಿದ್ರೆ ಏನು ಬೇಕಾದರೂ ನಾವು ಕಲ್ತ್ಬಿಟ್ಟು ಸಾಧನೆ ಮಾಡ್ಬೋದು ಅಲ್ವಾ. ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಒಂದು ಮಾತ್ರ ನಮ್ಮಲ್ಲಿ ಇರಬೇಕು. ಇವತ್ತು ನಾವು ಅಬಕಾಸ್ನ ಒಂದು ಫಸ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಇವತ್ತು ಫಸ್ಟ್ ಕ್ಲಾಸಲ್ಲಿ ಅಲ್ವಾ ತುಂಬ ಬೇಸಿಕ್ ಮಾತ್ರ ಹೇಳ್ಕೊಳ್ಳೋಣ. ಇವತ್ತು ಇದು ಅಂದರೆ ಅಬಕಾಸ್ನ ಒಂದು ಟೂಲ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಏನೂ ಇಲ್ಲ ಫ್ರೆಂಡ್ಸ್, ಇದೆಯಲ್ವಾ, ಇದನ್ನೇ ನಾವು ಅಬಕಾಸ್ ಟೂಲ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕರಿತೀವಿ. ಇದು ಯಾವ ಶೇಪಲ್ಲಿದೆ ಅಂದರೆ ಇದು ರೆಕ್ಟ್ಯಾಂಗಲ್ ಶೇಪಲ್ಲಿದೆ. ಎಲ್ಲ ಒಂದು ಅಬಕಾಸ್ಗಳು ಕೂಡ ರೆಕ್ಟ್ಯಾಂಗಲ್ ಶೇಪಲ್ಸಲ್ಲೇ ಇರ್ತವೆ. ಈಗ ಸ್ಕೂಲ್ಗಳಲ್ಲಿ ಮಾಡೋದಾದರೆ ದೊಡ್ಡದಾಗಿರುತ್ತೆ, ನಾವು ಮನೆಯಲ್ಲಿ ಮಾಡೋದಾಗಿರೋದ್ರಿಂದ ಈ ಥರ ಚಿಕ್ಕದಾಗಿರ್ತಕ್ಕಂಥ ಅಬಕಾಸ್ ಆದರೆ ನಮಗೆ ಸಾಕಾಗುತ್ತೆ. ಈ ಮೇಲ್ಗಡೆ ಇದರಲ್ಲಿ ಹೊರಗಡೆ ಕಾಣ್ತಾ ಇದೆಯಲ್ಲ, ಇದನ್ನೆಲ್ಲ ನಾವು ಔಟರ್ ಬಾರ್ಡರ್ ಅಂತ ಕರಿತೀವಿ. ಇದರಲ್ಲಿ ಮಧ್ಯದಲ್ಲಿದೆಯಲ್ವಾ, ಇದನ್ನು ನಾವು ಮಿಡಲ್ ಬಾರ್ ಅಥವಾ ಬೂಮ್ ಅಂತ ಹೇಳ್ಬಿಟ್ಟು ನಾವು ಇದನ್ನು ಕರಿತೀವಿ. ಇದರಲ್ಲಿ ಇದೆಯಲ್ಲ ಈ ಮಣಿಗಳೆಲ್ಲ, ಇವನ್ನ ನಾವು ಬೀಡ್ಸ್ ಅಂತ ಕರಿತೀವಿ. ಓಕೆ, ಬೀಡ್ಸ್ ಅಂತ ಕರಿತೀವಿ. ಇದರಲ್ಲಿ ಟೋಟಲಾಗಿ 13 ರಾಡ್ಸ್ ಇದ್ದಾವೆ. ಕೌಂಟ್ ಮಾಡೋಣವಾ? 1 2 3 4 5 6 7 8 9 10 11 12 13 ಟೋಟಲಾಗಿ 13 ರಾಡ್ಸ್ ಇದ್ದಾವಲ್ವ. ಇದರಲ್ಲಿ ಮಿಡ್ಲಲ್ಲಿದೆ ಅಲ್ವಾ, ಮಿಡ್ಲಲ್ಲಿರೋದನ್ನು ಒಂದು ಪಾಯಿಂಟ್ ಇದೆಯಲ್ವಾ, ಈ ಮಿಡ್ಲಲ್ಲಿರೋ ಪಾಯಿಂಟ್ನ ನಾವೇನಂತೀವಿ ಯೂನಿಟ್ ಪಾಯಿಂಟ್ ಅಂತ ಕರಿತೀವಿ. ಈ ಯೂನಿಟ್ ಪಾಯಿಂಟಿಂದನೇ ನಾವು ಕೌಂಟ್ ಮಾಡ್ತಾ ಹೋಗೋದು. ಅಡಿಷನ್ನು ಸಬ್ಸ್ಟ್ರಾಕ್ಷನ್ ಯಾವುದೇ ಪ್ರಾಬ್ಲಮ್ ಮಾಡಬೇಕು ಅಂದರೆ ಯೂನಿಟ್ ಪಾಯಿಂಟಿಂದ ನಾವೇನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಈ ಮಿಡಲ್ ಬಾರ್ ಇದೆಯಲ್ವಾ, ಈ ಮಿಡಲ್ ಬಾರ್ ಕೆಳಗಡೆ ಇರ್ತಕ್ಕಂಥ ಒಂದು ಪಾರ್ಟ್, ಈ ಪಾರ್ಟ್ ಇದೆಯಲ್ಲ, ಇದನ್ನು ಏನಂತೀವಿ ನಾವು ಲೋಯರ್ ಪಾರ್ಟ್ ಅಂತ ಕರಿತೀವಿ. ಈ ಮಿಡಲ್ ಬಾರ್ ಮೇಲ್ಗಡೆ ಇರ್ತಕ್ಕಂಥ ಒಂದು ಪಾರ್ಟ್ನ ನಾವೇನಂತೀವಿ ಅಪ್ಪರ್ ಪಾರ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಬೀಡ್ಸ್ ಇದಾವಲ್ವ, ಈ ಬೀಡ್ಸ್ನ ನಾವು ಲೋಯರ್ ಬೀಡ್ಸ್ ಅಂತ ಕರೀತಾರೆ. ಅದಲ್ಲದೆ ಎರ್ತ್ ಬೀಡ್ಸ್ ಅಂತ ಕೂಡ ಕರೀತಾರೆ. ಈ ಮೇಲ್ಗಡೆ ಇರ್ತಕ್ಕಂಥವನ್ನ ಅಪ್ಪರ್ ಬೀಡ್ಸ್ ಅಂತಲೂ ಕರೀತಾರೆ, ಮತ್ತು ಎವೆನ್ ಬೀಡ್ಸ್ ಅಂತಲೂ ಕರೀತಾರೆ. ಈ ಎವೆನ್ ಬೀಡ್ಸಲ್ಲಿ ಇದೆಯಲ್ವಾ, ಈ ಎವೆನ್ ಬೀಡ್ಸಲ್ಲಿರ್ತಕ್ಕಂಥ 1 ಬೀಡ್ ಈಸ್ ಈಕ್ವಲ್ ಟು 5 ಪಾಯಿಂಟ್. 1 ಬೀಡ್ ಈಸ್ ಈಕ್ವಲ್ ಟು ಇದು 5 ಪಾಯಿಂಟ್. ಇದು 1 ಬೀಡ್ ಈಸ್ ಈಕ್ವಲ್ ಟು ಇದು 1 ಪಾಯಿಂಟ್. ಫಾರ್ ಎಕ್ಸಾಂಪಲ್ ಇಲ್ಲಿ 1 2 3 4 ಬೀಡ್ಸ್ ತಾನೇ ಇರೋದು. ನಮಗೆ ಇವಾಗ 6 ಬೇಕು ಅಂದರೆ ಹಿಂಗೆ ಮಾಡೋಕ್ಕಾಗುತ್ತೆ? ಆಗಲ್ವಾ. ಅದರಿಂದಾಗಿ ಇದು 5. ಆವಾಗ ನಮಗೆ ನೆನ್ಪಿಟ್ಕೋಬೇಕು, ಇದು 5. 6 ಬೇಕು ಅಂದರೆ ಇಲ್ಲಿ ಮೇಲ್ಗಡೆಯಿಂದ 5, 1 ಸೇರಿಸಿದ್ರೆ 6. ಅದೇ ಥರ 2 ಸೇರಿಸಿದ್ರೆ 5 6 7. ಅದೇ ಥರ ಇನ್ನೂ 1 ಬೀಡ್ ಆ್ಯಡ್ ಮಾಡಿದ್ರೆ 5 6 7 8. ಅದೇ ಥರ ಇನ್ನು ಒಂದು ಬೀಡ್ ಆ್ಯಡ್ ಮಾಡಿದ್ರೆ 5 6 7 8 9. ಟೋಟಲಾಗಿ 1 ರಾಡಲ್ಲಿ ಏನಾಗಿರ್ತವೆ 9 ಬೀಡ್ಸ್ ಇರ್ತವೆ. ಎಲ್ಲದರಲ್ಲೂ 9 ಬೀಡ್ಸ್ ಇರ್ತವೆ. ಕೌಂಟ್ ಮಾಡೋಣವಾ? 5 6 7 8 9 ಅಲ್ವಾ. ಅದೇ ಥರ ಎಲ್ಲ ರಾಡ್ಸಲ್ಲೂ ನಾವೇನು ಮಾಡ್ಬೋದು, 9 ಬೀಡ್ಸ್ನ ನಾವು ನೋಡ್ಬೋದು. ಈ ಒಂದು ಮಿಡಲ್ ಬಾರ್ಗೆ ಯಾವುದೇ ಬೀಡ್ ಟಚ್ ಆಗಿಲ್ಲ ಅಂದರೆ ಅದೇನದು ಈಸ್ ಈಕ್ವಲ್ ಟು 0. ಇದು ನಾವು ಅಡಿಷನ್ ಮಾಡಬೇಕು ಅಂದರೂ ಕೂಡ ಈ ಬೀಡು ಈ ಮಿಡಲ್ ಪಾರ್ಟ್ ಇದೆಯಲ್ವಾ, ಈ ಮಿಡಲ್ ಬಾರ್ಗೆ ನಾವು ಟಚ್ ಆಗಿದರೆ ಮಾತ್ರ ನಾವೇನು ಮಾಡ್ಬೋದು, ಅದನ್ನು ಅಡಿಷನ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕ್ಕೆ ಕೌಂಟ್ ಮಾಡ್ಬೋದು. ಈಗ 1 2 ಅಂತೇಳ್ಬಿಟ್ಟು ಕೌಂಟ್ ಮಾಡ್ಬೋದು. ಅದೇ ಮಿಡಲ್ ಬಾರ್ಗೆ ಇದು ಟಚ್ ಆಗಿಲ್ಲ ಅಂತಂದರೆ ಅದು ಈಸ್ ಈಕ್ವಲ್ ಟು 0. ಏನೂ ಇಲ್ಲ ಅಲ್ಲಿ, ನಥಿಂಗ್ ಅಂತೇಳ್ಬಿಟ್ಟು ಆಗುತ್ತೆ. ಈಗ ಪ್ಲೇಸ್ ವ್ಯಾಲ್ಯೂ ಬಗ್ಗೆ ತಿಳ್ಕೊಳ್ಳೋಣ. ಈ ಮಿಡ್ಲಲ್ಲಿ ಇದೆಯಲ್ವಾ, ಇದು ಯೂನಿಟ್ ಪಾಯಿಂಟು, ಇದು ಬಂದ್ಬಿಟ್ಟು ಯೂನಿಟ್ಸ್. ಅದಾದಮೇಲೆ ನಾವು ಲೆಫ್ಟ್ ಸೈಡ್ ಹೋಗಬೇಕು. ಯಾವಾಗಲೂ ಯೂನಿಟ್ ಪಾಯಿಂಟಿಂದ ಲೆಫ್ಟ್ ಸೈಡ್ ಹೋದಾಗ ನಾವು ಅದನ್ನು ಟೆನ್ಸ್, ಹಂಡ್ರೆಡ್ಸ್, 1000, 10,000, lakh, 10 lakhs ಅಂತೇಳ್ಬಿಟ್ಟು ಕೌಂಟ್ ಮಾಡ್ಬೋದು. ಬಿಡಿ 10 100 1000 10,000 ಲಕ್ಷ ಮತ್ತು 10 ಲಕ್ಷ ಈ ಥರ ಏನು ಮಾಡ್ಬೋದು, ನಾವು ಪ್ಲೇಸ್ ವ್ಯಾಲ್ಯೂನ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ಒಂದು ಮೇನಾಗಿ ನಾವು ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ ಯೂನಿಟ್ ಪಾಯಿಂಟ್ 1 ನೆನ್ಪಿಟ್ಕೋಬೇಕು, ಮತ್ತು ಬೀಡ್ನ ಒಂದು ವ್ಯಾಲ್ಯೂ. ಮೇಲ್ಗಡೆ ಎವೆನ್ ಬೀಡ್ ಇದೆಯಲ್ಲ, ಅದು 1 ಬೀಡ್ ಈಸ್ ಈಕ್ವಲ್ ಟು 5 ಪಾಯಿಂಟ್. ಕೆಳಗಡೆ ಇರ್ತಕ್ಕಂಥ 1 ಬೀಡ್ ಈಸ್ ಈಕ್ವಲ್ ಟು 1 ಪಾಯಿಂಟ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನಾವು ಒಂದು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ನಾವು ಏನು ಮಾಡ್ತೀವಿ ಅಂದರೆ ಈಗ 5 ಅಂದವಾಗ 1 2 3 4 5 ಅಂತ ಮಾಡಿಬಿಡ್ತೀವಿ, ಮರ್ತುಬಿಟ್ಟು ಅಲ್ವಾ. ಅದಕ್ಕಾಗಿಯೇ ಹೇಳ್ತಾ ಇರೋದು, ಇದು ತುಂಬ ಇಂಪಾರ್ಟೆಂಟ್. 1 ಬೀಡ್ ಅಪ್ಪರ್ ಬೀಡಲ್ಲಿ 1 ಬೀಡ್ ಈಸ್ ಈಕ್ವಲ್ ಟು 5,
ಕೆಳಗಡೆ ಲೋಯರ್ ಬೀಡಲ್ಲಿ 1 ಬೀಡ್ ಈಸ್ ಈಕ್ವಲ್ ಟು 1, ಅದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಮತ್ತು ಯೂನಿಟ್ ಪಾಯಿಂಟಿಂದ ನಾವು ಲೆಫ್ಟ್ ಸೈಡ್ ಹೋಗಬೇಕು. ಟೆನ್ಸು, ಹಂಡ್ರೆಡ್ಸು ಆ ಥರ ಮಾಡಬೇಕಾದವಾಗ ಯೂನಿಟ್ ಪಾಯಿಂಟಿಂದ ಲೆಫ್ಟ್ ಸೈಡ್ ಹೋಗಬೇಕು ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ತುಂಬ ಥ್ಯಾಂಕ್ ಯು.